ದೇಶದಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನು ಹೊಂದಿದ ಹಿಂದಿ ಭಾಷೆಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ 18ರಲ್ಲಿ TRP ಕಡಿಮೆ ಬರುತ್ತಿದೆ. ಹೀಗಾಗಿ ನಿರ್ಮಾಪಕರು ಆದಷ್ಟು ಶೀಘ್ರವಾಗಿ ಈ ಹಿಂದಿ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿಸುವ ಆಲೋಚನೆ ಮಾಡಿದ್ದಾರಂತೆ. ಆದರೆ ಇನ್ನೂ ಅಧಿಕೃತ ಘೋಷಣೆ ಆಗಿಲ್ಲ. ಹಿಂದಿ ಬಿಗ್ ಬಾಸ್ ಕತೆ ಹೀಗಾದರೆ ಕನ್ನಡ ಬಿಗ್ ಬಾಸ್ ಕತೆ ಏನಾಗಲಿದೆ ಎಂಬುದು ಚಿಂತೆ ಆಗಿದೆ. ಸಲ್ಮಾನ್ ಖಾನ್ರ ವಿವಾದಾತ್ಮಕ ಶೋ ಬಿಗ್ ಬಾಸ್ 18ರಲ್ಲಿ ಪ್ರತಿ ಸೀಸನ್ನಂತೆ ಈ ಸೀಸನ್ನಲ್ಲೂ ಸ್ಪರ್ಧಿಗಳು ಸಖತ್ ಗಲಾಟೆ ಜಗಳ ಮಾಡ್ತಿದ್ದಾರಂತೆ. ದಿನ ಮನೆಯಲ್ಲಿ ಜಗಳ, ಗಲಾಟೆ, ಪರಸ್ಪರ ಬೈಗುಳಗಳು ಕಡಿಮೆ ಆಗುತ್ತಿಲ್ಲ. ಇಷ್ಟೆಲ್ಲ ಆದರೂ ಶೋಗೆ TRP ಸಿಗ್ತಿಲ್ಲ. ಈ ನಡುವೆ ಬಿಗ್ ಬಾಸ್ ಬಗ್ಗೆ ಒಂದು ಸುದ್ದಿ ಹರಿದಾಡುತ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವರದಿಗಳ ಪ್ರಕಾರ ನಿರ್ಮಾಪಕರಿಗೆ ಈ ರಿಯಾಲಿಟಿ ಶೋ ಅವಧಿ ವಿಸ್ತರಿಸುವ ಯೋಚನೆ ಇಲ್ಲ. ಶೋನ ಫಿನಾಲಿಗೆ ಬೇಗ ಮಾಡುವ ಯೋಚನೆ ಹಾಕಿಕೊಂಡಿದ್ದಾರಂತೆ. ಇದಕ್ಕೆ ಕಾರಣವೇ ಅನ್ನೋದನ್ನು ಕೂಡ ಗೊತ್ತಾಗಿದೆ. ಸಲ್ಮಾನ್ ಖಾನ್ರ ಶೋ ಬಿಗ್ ಬಾಸ್ಗೆ ಅಭಿಮಾನಿಗಳು ಬಳಗವೇ ಇದೆ. ಪ್ರತಿ ವರ್ಷ ಅಭಿಮಾನಿಗಳು ಶೋ ಶುರುವಾಗುವುದಕ್ಕೆ ಕಾತುರದಿಂದ ಕಾಯುತ್ತಾರೆ. ಸ್ಪರ್ಧಿಗಳು ಮತ್ತು ಬಿಗ್ ಬಾಸ್ ಇಬ್ಬರು ತಮ್ಮದೇ ಆದ ಕಾರ್ಯಕ್ರಮಗಳ ಮೂಲಕ ಪ್ರೇಕ್ಷಕರನ್ನು ರಂಜಿಸುತ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಶೋನ ಅವಧಿಯನ್ನು ನಿಗದಿತ ಸಮಯಕ್ಕಿಂತ ಹೆಚ್ಚಿಸಲಾಗಿದೆ. ಆದರೆ ಸೀಸನ್ 18ರಲ್ಲಿ ಶೋನ ಅವಧಿ ಹೆಚ್ಚಾಗದಂತೆ ಅಂತ ಕಾಣುತ್ತಿಲ್ಲ. ಮೇಕರ್ಸ್ ಈ ಸೀಸನ್ ಅನ್ನು ಬೇಗ ಮುಗಿಸಲು ಯೋಚಿಸುತ್ತಿದ್ದಾರಂತೆ. ಇದಕ್ಕೆ ಕಾರಣವೂ ಗೊತ್ತಾಗಿದೆ. ವರದಿಗಳ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಕ್ಷಕರು ನೋಡಲು ಇಷ್ಟಪಡುವ ಎಲ್ಲವೂ ನಡೆಯುತ್ತಿದೆ. ಆದರೆ TRP ಸಿಗ್ತಿಲ್ಲ. ಹಾಗಾಗಿ ಶೋ ಬೇಗ ಮುಗಿಸುವುದು. ಆದರೆ ಮೇಕರ್ಸ್ ಅಥವಾ ಚಾನಲ್ ಇದನ್ನು ಅಧಿಕೃತವಾಗಿ ಘೋಷಿಸಿಲ್ಲ.